ರಾತ್ರಿ ಗಾಳಿ ಮಾತ್ರ ಕೇಳಿಸುತ್ತಿತ್ತು. 3 ಸಮಾಧಿಗಳು, ಒಂದು ಒಡೆದ ಕುಟುಂಬ ಮತ್ತು ಎಲ್ಲವನ್ನೂ ಕಳೆದುಕೊಂಡ 3 ಮಹಿಳೆಯರು. ಬೆತ್ಲೆಹೇಮಿನಿಂದ ಬಂದ ಒಂದು ಕುಟುಂಬ ಬರಗಾಲದಿಂದ ತಪ್ಪಿಸಿಕೊಳ್ಳಲು ಮೋವಾಬಿಗೆ ಹೋಗಿತ್ತು. ಆದರೆ ಅವರು ಊಹಿಸದದ್ದು ಸಂಭವಿಸಿತು. ಮೊದಲು ನೋಮಿಯ ಗಂಡ ಸತ್ತನು. ಆಮೇಲೆ ಅವಳ 2 ಗಂಡು ಮಕ್ಕಳು ಕೂಡ. ಒಂದು ಮನೆಯ ನಗು ಒಂದೇ ಕ್ಷಣದಲ್ಲಿ ಮೌನವಾಗಿ ಬಿಟ್ಟಿತು. ಈಗ ಉಳಿದಿದ್ದವರು 3 ವಿಧವೆಯರು ಮಾತ್ರ. ಭವಿಷ್ಯವಿಲ್ಲ, ಆಧಾರವಿಲ್ಲ, ಭರವಸೆಯಿಲ್ಲ. ಬೆತ್ಲೆಹೇಮಿನಲ್ಲಿ ಮತ್ತೆ ಆಹಾರ ಬಂದಿದೆ. ಆ ಸುದ್ದಿ ಕೇಳಿದ ನೋಮಿ ಮತ್ತೆ ತನ್ನ ಊರಿಗೆ ಹೋಗಲು ನಿರ್ಧರಿಸಿದಳು. ಧೂಳಿನಿಂದ ತುಂಬಿದ ಆ ದಾರಿಯಲ್ಲಿ 3 ಮಹಿಳೆಯರು ನಡೆಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ ನೋಮಿ ನಿಂತಳು. ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಅವಳು ಹೇಳಿದಳು, ಹೋಗುಬಿಡಿ, ನಿಮ್ಮ ಮನೆಗೆ ಹಿಂತಿರುಗಿ, ಹೊಸ ಜೀವನವನ್ನು ಹುಡುಕಿ. ಓರ್ಪಾ ಅತ್ತಳು, ನೋಮಿಯನ್ನು ಅಪ್ಪಿಕೊಂಡಳು, ಮತ್ತೆ ಹಿಂತಿರುಗಿ ಹೋದಳು. ಆದರೆ ರೂತಳು ಮಾತ್ರ ಚಲಿಸಲಿಲ್ಲ. ಗಾಳಿ ಬೀಸುತ್ತಿತ್ತು. ನೋಮಿ ಮತ್ತೆ ಹೇಳಿದಳು, ರೂತಾ, ನೀನು ಹೋಗು. ಆ ಕ್ಷಣದಲ್ಲಿ ಇತಿಹಾಸವನ್ನು ಬದಲಾಯಿಸಿದ ಮಾತುಗಳು ಹೊರಬಂದವು. ನೀವು ಹೋಗುವ ಕಡೆಗೆ ನಾನು ಬರುತ್ತೇನೆ. ನೀವು ಇರುವ ಜಾಗದಲ್ಲೇ ನಾನು ಇರುತ್ತೇನೆ. ನಿಮ್ಮ ಜನರೇ ನನ್ನ ಜನರು, ನಿಮ್ಮ ದೇವರೇ ನನ್ನ ದೇವರು. ಆ ದಾರಿಯಲ್ಲಿ ನಿಂತಿದ್ದ ಆ ಯುವತಿ ತಾನು ಇತಿಹಾಸಕ್ಕೆ ಕಾಲಿಡುತ್ತಿದ್ದಾಳೆ ಎಂಬುದೇ ಗೊತ್ತಿರಲಿಲ್ಲ. ಬೆತ್ಲೆಹೇಮಿಗೆ ಬಂದಾಗ ಜನರು ಗುಸುಗುಸು ಮಾತಾಡಲು ಆರಂಭಿಸಿದರು. ಇವಳು ನೋಮಿಯೇನಾ? ನೋಮಿಯ ಕಣ್ಣುಗಳು ಖಾಲಿಯಾಗಿದ್ದವು. ಅವಳು ನಿಧಾನವಾಗಿ ಹೇಳಿದಳು, ನನ್ನನ್ನು ನೋಮಿ ಎಂದು ಕರೆಯಬೇಡಿ, ಮಾರಾ ಎಂದು ಕರೆಯಿರಿ. ಯಾಕಂದ್ರೆ ನಾನು ತುಂಬಿಕೊಂಡು ಹೋಗಿದ್ದೆ, ಆದರೆ ಖಾಲಿಯಾಗಿ ಹಿಂತಿರುಗಿದ್ದೇನೆ. ರೂತಳು ಪಕ್ಕದಲ್ಲೇ ನಿಂತಿದ್ದಳು. ಪರದೇಶಿ, ಬಡವಳು, ವಿಧವೆ. ಆ ಊರಿನಲ್ಲಿ ಅವಳಿಗೆ ಯಾವುದೇ ಸ್ಥಾನವಿರಲಿಲ್ಲ. ಮುಂದಿನ ದಿನ ಬೆಳಗ್ಗೆ ರೂತಳು ಹೊಲಗಳಿಗೆ ಹೋದಳು. ಇತರರು ಕಟಾವು ಮಾಡಿದ ನಂತರ ಬಿದ್ದಿದ್ದ ಕಾಳುಗಳನ್ನು ಮಾತ್ರ ಅವಳು ಎತ್ತಿಕೊಳ್ಳುತ್ತಿದ್ದಳು. ಸೂರ್ಯ ಸುಡುತ್ತಿದ್ದ, ಕೈಗಳು ಗಾಯವಾಗುತ್ತಿದ್ದವು. ಆದರೂ ಅವಳು ನಿಲ್ಲಲಿಲ್ಲ. ಯಾಕಂದ್ರೆ ಅವಳ ಬದುಕು ಆ ಕೆಲವು ಕಾಳುಗಳ ಮೇಲೆ ಇತ್ತು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ದೂರದಿಂದ ಅವಳನ್ನು ಗಮನಿಸುತ್ತಿದ್ದನು. ಅವನೇ ಬೋವಜ. ಅವನು ರೂತಳ ಸೌಂದರ್ಯವನ್ನು ನೋಡಲಿಲ್ಲ, ಅವಳ ನಿಷ್ಠೆಯನ್ನು ನೋಡಿದನು, ಅವಳ ಹೃದಯವನ್ನು ನೋಡಿದನು. ಸ್ವಲ್ಪ ಸಮಯದ ನಂತರ ಬೋವಜ ತನ್ನ ಕೆಲಸಗಾರರಿಗೆ ಹೇಳಿದನು, ಅವಳಿಗಾಗಿ ಹೆಚ್ಚು ಕಾಳುಗಳನ್ನು ಬಿಟ್ಟುಬಿಡಿ, ಅವಳನ್ನು ಅವಮಾನ ಮಾಡಬೇಡಿ. ರೂತಳಿಗೆ ಅರ್ಥವಾಗಲಿಲ್ಲ. ಎಷ್ಟೋ ದಿನಗಳ ನಂತರ ಯಾರೋ ಒಬ್ಬರು ಅವಳ ಮೇಲೆ ಕರುಣೆ ತೋರಿಸಿದ್ದರು. ಆ ರಾತ್ರಿ ರೂತಳು ತುಂಬಾ ಕಾಳುಗಳೊಂದಿಗೆ ಮನೆಗೆ ಬಂದಳು. ನೋಮಿ ಆಶ್ಚರ್ಯದಿಂದ ಕೇಳಿದಳು, ಇಂದು ನೀನು ಎಲ್ಲಿಗೆ ಹೋಗಿದ್ದೆ? ರೂತಳು ಉತ್ತರಿಸಿದಳು, ಬೋವಜನ ಹೊಲಕ್ಕೆ. ಆ ಕ್ಷಣದಲ್ಲಿ ಬಹುದಿನಗಳ ನಂತರ ನೋಮಿಯ ಕಣ್ಣುಗಳಲ್ಲಿ ಮತ್ತೆ ಭರವಸೆ ಕಾಣಿಸಿಕೊಂಡಿತು. ಆಮೇಲೆ ಬಂದ ಆ ರಾತ್ರಿ ಅವರ ಜೀವನವನ್ನು ಸಂಪೂರ್ಣ ಬದಲಾಯಿಸಿತು. ಬೋವಜ ಎಲ್ಲರ ಮುಂದೆ ನಿಂತು ಹೇಳಿದನು, ಇಂದು ರೂತಳನ್ನು ನಾನು ವಿಮೋಚಿಸುತ್ತಿದ್ದೇನೆ. ಒಮ್ಮೆ ಹೊಲದಲ್ಲಿ ಉಳಿದ ಕಾಳುಗಳನ್ನು ಎತ್ತುತ್ತಿದ್ದ ವಿಧವೆ ಈಗ ಗೌರವದಿಂದ ನಿಲ್ಲುತ್ತಿದ್ದಳು. ಕೆಲವು ವರ್ಷಗಳ ನಂತರ ನೋಮಿ ಒಂದು ಮಗುವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಳು. ಒಮ್ಮೆ ನಾನು ಖಾಲಿಯಾಗಿ ಬಂದಿದ್ದೇನೆ ಎಂದು ಅತ್ತ ಮಹಿಳೆ ಈಗ ಮತ್ತೆ ನಗುತ್ತಿದ್ದಳು. ಆದರೆ ಇದೇ ಕಥೆಯ ಅಂತ್ಯವಲ್ಲ. ರೂತಳು ಒಂದು ರಾಜವಂಶದ ಭಾಗವಾದಳು. ಅವಳ ವಂಶದಲ್ಲಿ ದಾವೀದ ರಾಜನು ಬಂದನು ಮತ್ತು ಅದೇ ವಂಶದಲ್ಲಿ ಯೇಸು ಕ್ರಿಸ್ತನು ಜನಿಸಿದನು. ಒಂದು ಸಣ್ಣ ನಿಷ್ಠೆ, ಒಂದು ಸಣ್ಣ ನಿರ್ಧಾರ ಇತಿಹಾಸವನ್ನೇ ಬದಲಾಯಿಸಿತು.